ನಮಸ್ಕಾರ ವೀಕ್ಷಕರೇ, ಇದು ಒಂದು ಕಾಗೆಯ ಮಾತು. ನನ್ನ ಹೆಸರು ಕಾಗೆ. ನನಗಿದು ಮನುಷ್ಯರು ಇಟ್ಟ ಹೆಸರು. ಅಸ್ಥಿಪಂಜರ ಎನ್ನುವುದು ನಾನು ಮನುಷ್ಯರಿಗೆ ಇಟ್ಟ ಹೆಸರು. ನಾನು ಮನುಷ್ಯರಿಗೆ ಅಸ್ಥಿಪಂಜರ ಎಂದು ಏಕೆ ಇಟ್ಟಿದ್ದೇನೆ ಗೊತ್ತಾ? ಇದು ಈ ಕಥೆಯ ಕೊನೆಯಲ್ಲಿ ನಿಮಗೆ ಅರ್ಥವಾಗುತ್ತೆ. ನನಗೆ 4 ಮರಿಗಳಿವೆ. ಅದರಲ್ಲಿ 2 ಆ ಪಕ್ಕದ ಮರದಲ್ಲಿ ಕುಳಿತುಕೊಂಡಿದೆಯಲ್ಲ, ಆ ಕೋಗಿಲೆಯದ್ದು. ಕೋಗಿಲೆಗೆ ಮೊಟ್ಟೆ ಇಡುವುದು ಮಾತ್ರ ಗೊತ್ತು. ಮೊಟ್ಟೆಗಳನ್ನ ಮರಿಗಳನ್ನಾಗಿ ಮಾಡುವುದು ಪಾಪ ಆ ಕೋಗಿಲೆಗೆ ಗೊತ್ತಿಲ್ಲ. ಆದರೆ ನಮಗೆ ಮೊಟ್ಟೆ ಇಡುವುದು, ಆ ಮೊಟ್ಟೆಗಳನ್ನ ಮರಿಗಳಾಗಿ ಮಾಡುವುದು, ಅಷ್ಟೇ ಅಲ್ಲದೆ ಬೇರೆಯವರ ಮರಿಗಳನ್ನೂ ಸಹ ನಮ್ಮ ಮಕ್ಕಳಂತೆ ಕಾಪಾಡಿಕೊಳ್ಳುವುದು ಸಹ ನಮಗೆ ಗೊತ್ತು. ಆ ದಿನ ಭಾನುವಾರ ಜೋರಾದ ಮಳೆ. ಬಂಗಾಳದಲ್ಲಿ ಸುನಾಮಿಯಂತೆ ಯಾರೋ ಮರದ ಕೆಳಗಡೆ ಮಾತನಾಡುತ್ತಿದ್ದರೆ ನಾನು ಕೇಳಿಸಿಕೊಂಡೆ. ಮರಿಗಳೇನೋ ಹಸಿವು ಎನ್ನುತ್ತಿವೆ. ನನ್ನ ಕರ್ಮ ಏನೆಂದರೆ ಈ ದಿನವೇ ನನಗೆ ಕಸದ ತೊಟ್ಟಿಗಳಲ್ಲಿ ಏನೂ ಸಿಗಲಿಲ್ಲ. ಒಂದು ಕಡೆ ಮರಿಗಳನ್ನ ನೋಡುತ್ತಿದ್ದರೆ ಬಾಧೆಯಾಗುತ್ತಿದೆ. ನಮಗೆ ಬಾಧೆಯಾದರೆ ಹೇಗೋ ತಡೆದುಕೊಂಡಿರಬಹುದು, ಆದರೆ ನಮಗೆ ಇಷ್ಟವಾದವರಿಗೆ ನೋವಾದರೆ ನಮಗೆ ತಡೆದುಕೊಂಡಿರಲು ಸಾಧ್ಯವಿಲ್ಲ. ಅದಕ್ಕೆ ಮರಿಗಳಿಗಾಗಿ ಏನಾದರೂ ತರೋಣ ಎಂದು ಗಾಳಿಗೆ ಹಾರಿದೆ. ಎದುರು ಗಾಳಿ, ಹಾರಲಾರದೆ ಆಯಾಸವಾಗುತ್ತಿದೆ. ಹಸಿವಿನಿಂದ ಇರುವ ನನ್ನ ಮರಿಗಳ ಪರಿಸ್ಥಿತಿ ಏನೆಂದು ಯೋಚನೆಗಳು ಹೆಚ್ಚಾಗುತ್ತಿವೆ. ಮಳೆಯ ಹನಿಗಳು ಕಲ್ಲುಗಳಂತೆ ನನ್ನ ಶರೀರಕ್ಕೆ ಒಡೆಯುತ್ತಿವೆ. ತಾಳಲಾಗುತ್ತಿಲ್ಲ. ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯೋಣ ಎಂದು ಒಂದು ಮನೆಯ ಮುಂದೆ ಒಂದು ಮರದಲ್ಲಿ ಕುಳಿತುಕೊಂಡೆ. ಆಗ ಸರಿಯಾಗಿ ಮಧ್ಯಾಹ್ನವಾಗಿತ್ತು. ನನ್ನ ಅದೃಷ್ಟಕ್ಕೆ ಆಗ ತಾನೇ ಆ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಅವರು ಊಟ ಮಾಡುವವರೆಗೂ ನಾನು ಕಾದುಕೊಂಡರೆ ತಟ್ಟೆಯಲ್ಲಿ 4-5 ಅನ್ನದ ಅಗಳಾದರೂ ಸಿಗುತ್ತದೆ ಎನ್ನುವ ಆಸೆ ನನ್ನದು. ಹಪ್ಪಳ, ಅನ್ನ, ಸಾರು, ಪಲ್ಯ, ಪಾಯಸ, ಇದು ಅವರು ತಿನ್ನುತ್ತಿರುವ ಆಹಾರ. ಒಟ್ಟು 4 ಜನ. ಆದರೆ ಒಬ್ಬ ಮಾತ್ರ ಮುದುಕ. ಆತನಿಗೆ ಸುಮಾರು 75 ವರ್ಷಗಳು. ಆತನ ತಟ್ಟೆಯಲ್ಲಿ ಮಾತ್ರ ಅನ್ನ, ಕೆಂಪು ಬಣ್ಣದ ಉಪ್ಪಿನಕಾಯಿ. ಅಮ್ಮ, ತಾತನಿಗೆ ಸ್ವಲ್ಪ ಸಾರನ್ನ ಹಾಕೋದಲ್ಲವೇ ಎಂದು ಆ ಚಿಕ್ಕ ಹುಡುಗ ಅಮ್ಮನ ಬಳಿ ಹೇಳಿದ. ಆಗ ತಕ್ಷಣ ಅವರ ತಾಯಿ, ಏನೋ ಹಾಕೋದು, ನೀನು ಸುಮ್ಮನೆ ಕುಳಿತುಕೊಂಡು ಊಟ ಮಾಡು. ನಿಮ್ಮ ತಾತನಿಗೆ ಊಟ ಹಾಕುವುದೇ ದಂಡ. ಆ ದೇವರು ಕೆಲವರನ್ನ ಕರೆಸಿಕೊಳ್ಳದೆ ಭೂಮಿಗೆ ಭಾರವಾಗಿ ಏಕೇರಿಸುತ್ತಾನೆ ಏನೋ, ಅರ್ಥವಾಗುವುದಿಲ್ಲ. ಸಾರು ಬೇಕಂತೆ, ಸಾರು ಎಲ್ಲಿಂದ ಬರುತ್ತೆ ಎನ್ನುತ್ತಾಳೆ ಕೆಂಗಣಿನಿಂದ. ಆಕೆಯನ್ನ ಆ ರೀತಿ ನೋಡಿ ಸಂಬಂಧವಿಲ್ಲದ ನನಗೇ ಭಯವಾಯಿತು. ಇನ್ನು ಆ ಹುಡುಗನೆಷ್ಟು? ಅಲ್ಲಿ ಅಷ್ಟು ನಡೆಯುತ್ತಿದ್ದರೂ ಆ ಹುಡುಗನ ತಂದೆ ಮಾತ್ರ ಏನೂ ಮಾತನಾಡದೆ, ಏನೂ ತಿಳಿಯದವನಂತೆ ತನ್ನ ಪಾಡಿಗೆ ತಾನು ತಿನ್ನುತ್ತಿದ್ದಾನೆ. ಅವನನ್ನ ನೋಡುವುದಕ್ಕೆ ಕೊಚ್ಚೆಯಲ್ಲಿ ಒದ್ದಾಡಿದ ಹಂದಿಯಂತೆಯೇ ಇದ್ದಾನೆ. ಪ್ರತಿದಿನ ಅವನು ತನ್ನ ಮುಖವನ್ನ ಕನ್ನಡಿಯಲ್ಲಿ ಹೇಗೆ ನೋಡಿಕೊಳ್ಳುತ್ತಾನೋ ಏನೋ. ಇಂಥವರನ್ನ ಹಂದಿಗೂ ಸಹ ಹೋಲಿಸಬಾರದು, ಹಂದಿಗೂ ಸಹ ಅವಮಾನವಾಗುತ್ತೆ. ಪಾಪ ಆ ಅಜ್ಜನಿಗೆ ಅನ್ನವನ್ನ ಕಲಿಸಿಕೊಳ್ಳಲು ಸಹ ಕೈಗಳಲ್ಲಿ ಬಲವಿಲ್ಲ. ಆದರೂ ಸರಿ, ತುಂಬಾ ಹಸಿವಾಗಿರಬಹುದು ಅಂದುಕೊಳ್ಳುತ್ತೇನೆ. ಬೇಗ ಬೇಗ ಅನ್ನವನ್ನ ಕಲಿಸಿ ನಡುಗುತ್ತಿರುವ ಆ ಕೈಗಳಲ್ಲೇ ಒಂದು ತುತ್ತನ್ನ ಬಾಯಲ್ಲಿಟ್ಟುಕೊಂಡ. ತಕ್ಷಣ ನೀರನ್ನ ಕುಡಿದ. ತುಂಬಾ ಖಾರದಿಂದ ಉರಿದಿರಬಹುದು ಅನಿಸುತ್ತೆ. ಆ ಅಜ್ಜನಿಗೆ ಕಣ್ಣಲ್ಲಿ ನೀರು ಸಹ ಬಂತು. ಮುಖ ಕೆಂಪಾಯ್ತು. ಮುಂದೆ ಕಾಣುತ್ತಿರುವಂತಹ ಆ ತುಪ್ಪದ ಕಡೆ ನೋಡುತ್ತಾನೆ. ಆದರೆ ಕೇಳಲು ಆ ಅಜ್ಜನಿಗೆ ಧೈರ್ಯ ಸಾಲದು. ನೋಡಿ ಹಾಗೆ ಸುಮ್ಮನಾಗಬಿಟ್ಟ. ಅಯ್ಯೋ, ಎಷ್ಟು ದಾರುಣ ಇದು! ಪಾಪ ಆ ಹಿರಿಯ ಅಜ್ಜ. ನಂತರ ಎಲ್ಲರೂ ಊಟ ಮಾಡಿ ಎದ್ದು ಹೋದರು. ಆ ಅಜ್ಜನು ಸಹ ಚಂಬಿನಲ್ಲಿರುವ ನೀರನ್ನೆಲ್ಲ ಕುಡಿದು ಹೊರಗೆ ಬಂದು ಸುತ್ತಲೂ ನೋಡಿದ. ಆಗ ಆ ಅಜ್ಜನಿಗೆ ನಾನು ಕಾಣಿಸಿದೆ. ಆ ಅಜ್ಜ ನನ್ನ ಮುಂದೆ ಬಂದು ಅನ್ನವನ್ನ ಇಟ್ಟ. ಒಂದು ಕ್ಷಣ ನನ್ನ ಕಣ್ಣಲ್ಲಿ ನೀರು ಬಂತು. ಓ ಅಜ್ಜ, ನಿನ್ನ ಹಸಿವು ನೀಗದಿದ್ದರೂ ಸಹ ನನ್ನ ಹಸಿವು ತೀರಿಸುತ್ತಿರುವೆ. ನಿನ್ನ ಋಣವನ್ನ ಹೇಗಾದರೂ ಮಾಡಿ ತೀರಿಸುವೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡೆ. ನಾನೂ ಸ್ವಲ್ಪ ಅನ್ನವನ್ನ ತಿಂದು ಸ್ವಲ್ಪ ಅನ್ನವನ್ನ ಬಾಯಲ್ಲಿಡಿದುಕೊಂಡು ಗೂಡಿಗೆ ಬಂದು ನನ್ನ ಮರಿಗಳ ಹಸಿವನ್ನೂ ಸಹ ತೀರಿಸಿದೆ. ಸರಿಯಾಗಿ ಒಂದು 30 ದಿನಗಳ ನಂತರ ಒಂದು ದಿನ ನಾನು ಆಹಾರಕ್ಕಾಗಿ ಹುಡುಕಾಡುತ್ತಾ ಹೋಗುತ್ತಿದ್ದೆ. ಅಲ್ಲಿ ಯಾರೋ ಒಬ್ಬರಿಗೆ ಪಿಂಡ ಪ್ರದಾನವನ್ನ ಮಾಡುತ್ತಿದ್ದರು. ಇಲ್ಲಿ ನನಗೆ ಆಹಾರ ಸಿಗಬಹುದೆಂದು ಅಲ್ಲೇ ನಾನು ಕಾದು ಕುಳಿತೆ. ಹಾಗೆ ಅಲ್ಲಿರುವಂತಹ ಫೋಟೋ ಕಡೆ ನೋಡಿದೆ. ನನಗೆ ಆಶ್ಚರ್ಯವಾಯಿತು. 30 ದಿನಗಳ ಹಿಂದೆ ನನ್ನ ಮರಿಗಳಿಗೆ ಅನ್ನ ನೀಡಿದ ಆ ಹಿರಿಯ ಅಜ್ಜನದ್ದು ಆ ಫೋಟೋ. ಮನಸ್ಸಿಗೆ ತುಂಬಾ ಬಾಧೆಯಾಯಿತು. ಅಲ್ಲಿ ಪಿಂಡವನ್ನ ಇಟ್ಟು, ಕಾಗೆಗಳನ್ನ ಕರೆಯಿರಿ, ನಿಮ್ಮ ತಂದೆ ಕಾಗೆಯ ರೂಪದಲ್ಲಿ ಬಂದು ತಿನ್ನುತ್ತಾನೆ ಎಂದು ಆ ಪೂಜಾರಿ ಆ ಅಜ್ಜನ ಮಗನಿಗೆ ಹೇಳಿದ. ಆಗ ಆ ಅಜ್ಜನ ಮಗ ಒಂದು ದೊಡ್ಡ ತಟ್ಟೆಯನ್ನ ತೆಗೆದುಕೊಂಡು ಹೋಗುತ್ತಿದ್ದ. ಆ ತಟ್ಟೆಯನ್ನ ನೋಡಿದ ತಕ್ಷಣ ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ಆ ತಟ್ಟೆಯಲ್ಲಿ ಪಂಚಭಕ್ಷ ಪರಮಾನ್ನಗಳಿವೆ. ಅಯ್ಯೋ, ಎಂತ ಮನುಷ್ಯರಯ್ಯ ನೀವು! ಆತ ಬದುಕಿದ್ದಾಗ ಬದುಕಲು ಸರಿಯಾಗಿ ಊಟ ನೀಡದೆ
ಈಗ ಸತ್ತ ಮೇಲೆ ಪಂಚಭಕ್ಷ ಪರಮಾನ್ನಗಳನ್ನು ಇಡುತ್ತಿದ್ದೀರಿ. ಆತನು ಬದುಕಿದಷ್ಟು ಕಾಲ ಆತನನ್ನ ರಣಹದ್ದುಗಳಂತೆ ಕಿತ್ತು ತಿಂದು ಈಗ ಬಿಸಾಕಿದ್ದು ತಿನ್ನುವುದಕ್ಕೆ ಈಗ ಕಾಗೆಗಳನ್ನ ಕರೆಯುತ್ತಿದ್ದೀರಾ. ಪ್ರಾಣವಿರುವವರೆಗೂ ಆ ಹಿರಿಯ ವ್ಯಕ್ತಿಗೆ ಒದ್ದಿಸಿಕೊಳ್ಳಲು ಒದಿಕೆಯೂ ಸಹ ನೀಡದೆ ಈಗ ಸತ್ತ ಮೇಲೆ ಕಟ್ಟಿಕೊಳ್ಳುವುದಕ್ಕೆ ಪಂಚೆಯನ್ನ ಇಟ್ಟಿದ್ದೀರಾ. ಎಂತ ಮನುಷ್ಯರಯ್ಯ ನೀವು. ಪಾಪ ಆ ಮುದುಕ ಬದುಕಿದಷ್ಟು ಕಾಲ ಹಿಂಸೆಯಿಂದ ಬದುಕುವಂತೆ ಮಾಡಿ ಈಗ ಏನೂ ತಿಳಿಯದಂತೆ ಅಮಾಯಕನಂತೆ ಆ ಅಜ್ಜನ ಫೋಟೋಗೆ ಆರವನ್ನ ಹಾಕುತ್ತಿದ್ದಾನೆ ಆತನ ಮಗ. ಇವನನ್ನ ನೋಡುತ್ತಿದ್ದರೆ ನನ್ನ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಕೊಲ್ಲಬೇಕೆನಿಸುತ್ತಿದೆ. ಏನೋ ಮೂರ್ಖ, ಮನೆಯ ಮುಂದೆ ಬಂದಂತಹ ಕಾಗೆಯನ್ನ ಓಡಿಸಿ ಈಗ ಕಾಗೆಯಲ್ಲಿ ನಿಮ್ಮ ತಂದೆಯನ್ನ ನೋಡಬೇಕೆಂದುಕೊಳ್ಳುತ್ತಿರುವೆಯಾ? ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ಎಂಜಲು ಕೂಳನ್ನೂ ಸಹ ನೀನು ಕಾಗೆಗೆ ಹಾಕದವನು. ಈಗ ಪಂಚಭಕ್ಷ ಪರಮಾನ್ನಗಳನ್ನ ತಿನ್ನಲು ಕಾಗೆಗಳು ಬೇಕೇ ಎಂದು ಮನಸ್ಸಿನಲ್ಲೇ ಆತನನ್ನ ಬೈದುಕೊಳ್ಳುತ್ತಿದ್ದೆ. ನನ್ನ ಆವೇಶ ಹೆಚ್ಚಾಯಿತು. ಹಾಗೆ ಗಾಳಿಯಲ್ಲಿ ಹಾರಿದೆ. ಅಲ್ಲಿ ಸುತ್ತಮುತ್ತಲು ಇರುವಂತಹ ನನ್ನ ಎಲ್ಲ ಸ್ನೇಹಿತರಿಗೂ ನಡೆದದ್ದನ್ನೆಲ್ಲ ಹೇಳಿದೆ. ಈ ಪಿಂಡವನ್ನ ತಿನ್ನಲು ಯಾರೂ ಸಹ ಹೋಗಬೇಡಿ ಎಂದು ಹೇಳಿದೆ. ಎಲ್ಲರೂ ಸಹ ಸರಿ ಎಂದರು. 1 ಗಂಟೆ ಆಯ್ತು, 2 ಗಂಟೆ ಆಯ್ತು. ಹೀಗೆ ಎಷ್ಟು ಸಮಯ ಕಳೆದರೂ ಸಹ ಪಿಂಡವನ್ನ ತಿನ್ನುವುದಕ್ಕೆ ಯಾವ ಕಾಗೆಯೂ ಸಹ ಹೋಗಲಿಲ್ಲ. ಅಲ್ಲಿ ಸುತ್ತ ಇದ್ದಂತಹ ಜನರಲ್ಲಿ ಅನುಮಾನ ಶುರುವಾಯಿತು. ಬದುಕಿದಷ್ಟು ಕಾಲ ಆತನನ್ನ ಸರಿಯಾಗಿ ನೋಡಿಕೊಂಡಿಲ್ಲವೇನೋ, ಅದಕ್ಕೆ ಈಗ ತಿನ್ನುವುದಕ್ಕೆ ಬರುತ್ತಿಲ್ಲ. ಮತ್ತೊಬ್ಬರು ಇರುವಷ್ಟು ದಿನಗಳಲ್ಲಿ ಆ ಅಜ್ಜನಿಗೆ ಬಾಧೆಯನ್ನ ಇಟ್ಟಿರುತ್ತಾರೆ. ಇನ್ನೊಬ್ಬರು ನಾನು ಪ್ರತಿದಿನ ನೋಡುತ್ತಿದ್ದೆ, ಆ ಅಜ್ಜನಿಗೆ ಸರಿಯಾಗಿ ಊಟ ಸಹ ಕೊಡುತ್ತಿರಲಿಲ್ಲ. ಹೀಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದರು. ಹೀಗೆ ಎಲ್ಲರೂ ಮಾತನಾಡಿಕೊಳ್ಳುವುದನ್ನ ಹೀಗೆ ಪ್ರತಿಯೊಬ್ಬರು ಬಾಯಿಗೆ ಬಂದ ಹಾಗೆ ಮಾತನಾಡಲು ಶುರು ಮಾಡಿದರು. ಈ ಜನರ ಮಾತುಗಳನ್ನ ಕೇಳಿದ ಆ ಸತ್ತ ಅಜ್ಜನ ಮಗನಿಗೆ ತಲೆ ಕಡಿದಂತಾಯಿತು. ಹಾಗೆ ಸುಮ್ಮನೆ ನಿಂತು ಬಿಟ್ಟ. ಆತನ ಬಾಧೆಯನ್ನೂ ಸಹ ಹೇಳಲಾಗದ ಪರಿಸ್ಥಿತಿ ಆತನದ್ದು. ಮರ್ಯಾದೆ ಹೋಯಿತು, ಏನೋ ಕಳೆದುಕೊಂಡು ಹೋದಂತೆ, ಬದುಕಿದ್ದರೂ ಸತ್ತಂತೆ ಅನಿಸುತ್ತಿದೆ ಆತನಿಗೆ. ನನ್ನ ಮತ್ತು ನನ್ನ ಮರಿಗಳ ಹಸಿವನ್ನ ತೀರಿಸಿದ್ದಕ್ಕೆ ಆ ಅಜ್ಜನ ಋಣವನ್ನ ನಾನು ಈ ರೀತಿ ತೀರಿಸಿಕೊಂಡೆ. ಈ ದಿನ ನಾನು ಒಳ್ಳೆಯ ಕೆಲಸ ಮಾಡಿದೆ ಎಂದು ಗರ್ವದಿಂದ ಆಕಾಶಕ್ಕೆ ಹಾರಿದೆ. ಓ ಮನುಷ್ಯ, ಕೇಳ್ತಾ ಇದೆಯಾ? ನಿನಗೆ ಹೇಳ್ತಾ ಇರೋದು ಹಣ, ಅವಶ್ಯಕತೆ ಇರುವ ವಸ್ತುಗಳನ್ನ ನೀಡುತ್ತದೆ ಎಂದು ಪ್ರೀತಿಸುವ ಮನುಷ್ಯರನ್ನು ಕೂಡ ನೀಡುತ್ತದೆ ಎಂದುಕೊಳ್ಳುವುದು ನಿನ್ನ ಮೂರ್ಖತ್ವ. ಒಬ್ಬ ವ್ಯಕ್ತಿಯ ಒಳ್ಳೆಯತನವನ್ನ ಆತ ಮಾಡಿದ ಕೆಲಸಗಳಲ್ಲಿ ಅಥವಾ ಆತನ ಗುಣದ ಮೇಲೆ ನಿರ್ಧರಿಸದೆ ಆತನಲ್ಲಿ ಎಷ್ಟು ಹಣವಿದೆ ಎನ್ನುವುದರ ಮೇಲೆ ನಿರ್ಧರಿಸುವಂತಹ ಸಮಾಜದಲ್ಲಿ ನಾವಿಂದು ಬದುಕುತ್ತಿದ್ದೇವೆ. ಓ ಮನುಷ್ಯ, ಕೊನೆಯದಾಗಿ ಒಂದು ಮಾತು. ಈ ಕಾಗೆ ಕಪ್ಪಾಗಿರಬಹುದು, ಆದರೆ ಮನಸ್ಸು ಕಪ್ಪಲ್ಲ.